ಈ ಕ್ರೋಧಿ ಸಂವತ್ಸರದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ನವೆಂಬರ್ 26ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಉತ್ಪತ್ತಿಕಾ ಏಕಾದಶಿ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಈ ಬಾರಿಯ ವಿಶೇಷ ಏನು ಅಂತ ಹೇಳಿದರೆ 26ನೇ ತಾರೀಕು ಮಂಗಳವಾರದಂದು ಏಕಾದಶಿ ಉಪವಾಸ, ಅದರ ಮಾರನೇ ದಿನ 27ನೇ ತಾರೀಕು ಬುಧವಾರ ಅವತ್ತು ದ್ವಾದಶಿ. ಆದರೆ ದ್ವಾದಶಿ ಸಂಪೂರ್ಣವಾಗಿದೆ. ಬುಧವಾರ ಸಂಪೂರ್ಣ ದ್ವಾದಶಿ ತಿಥಿ ಇದ್ದು, ಅದರ ಮಾರನೇ ದಿನ ಗುರುವಾರವೂ ಕೂಡ 1 ಗಳಿಗೆ 4 ವಿಗಳಿಗೆ, ಅಂದರೆ ಸಾಮಾನ್ಯ ಒಂದು 25 ನಿಮಿಷದಷ್ಟು ದ್ವಾದಶಿ ತಿಥಿ ಇದೆ. ಈ ರೀತಿ ಇದ್ದಾಗ ಶಾಸ್ತ್ರಗಳೇನು ತಿಳಿಸ್ತದೆ ಅಂತ ಹೇಳಿದರೆ, ಏಕಾದಶಿ ಯಾವ ರೀತಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವೋ, ದ್ವಾದಶಿಯೂ ಕೂಡ ಅಷ್ಟೇ ಪ್ರಿಯವಾದ ದಿನ ವಿಷ್ಣುವಿಗೆ. ದ್ವಾದಶಿ ಈ ರೀತಿ 2 ದಿನ ಬಂತು ಅಂತ ಹೇಳಿದರೆ, 1 ದಿನ ದ್ವಾದಶಿಯನ್ನು ಉಪವಾಸ ಮಾಡಬೇಕು, ಅಂದರೆ ಅದೇ ಅತಿರಿಕ್ತ ಉಪವಾಸ ಅಂತ ಕರೀತಾರೆ. ಹೀಗೆ ಶಾಸ್ತ್ರಗಳ ಆಧಾರದಿಂದ 27ನೇ ತಾರೀಕು ಬುಧವಾರದಂದು ಕೂಡ ಉಪವಾಸ ಇದೆ ಅಂತ ಹೇಳಿದರೆ, ಹೀಗೆ ಈ ಬಾರಿ 26ನೇ ತಾರೀಕು ಮಂಗಳವಾರದಂದು ಉತ್ಪತ್ತಿಕಾ ಏಕಾದಶಿ ಪ್ರಯುಕ್ತವಾಗಿ ಉಪವಾಸ, 27ನೇ ತಾರೀಕು ಬುಧವಾರದಂದು ಅತಿರಿಕ್ತ ದ್ವಾದಶಿಯ ಪ್ರಯುಕ್ತವಾಗಿ ಉಪವಾಸ, ಹೀಗೆ 2 ದಿನ ಉಪವಾಸ ಇದೆ. ಅನೇಕ ಮಂದಿಗೆ ಈ ವಿಷಯದಲ್ಲಿ ಸಂಶಯ ಬರಬಹುದು, ಅಥವಾ ಕೆಲವರಿಗೆ ಇದನ್ನು ಎಣಿಸಿದಾಗ ಬೇಜಾರಾಗಬಹುದು. ಕಾರಣ ಏನು ಅಂತ ಹೇಳಿದರೆ, ಅಯ್ಯೋ ಎಷ್ಟು ಸಲ ಈ ರೀತಿ 2 ದಿನ ನಾವು ಉಪವಾಸವನ್ನು ಮಾಡುವಂಥದ್ದು, ಅದರಲ್ಲೂ ಕೂಡ ಈ ಒಂದು ಅವಧಿಯಲ್ಲಿ ಈ ವರ್ಷದಲ್ಲಿ 2-3 ಬಾರಿ ಈ ರೀತಿ ಮತ್ತೆ 2 ಬಾರಿ ಏಕಾದಶಿ ಬಂದದ್ದುಂಟು. ಅದರಿಂದಾಗಿ ಈ ರೀತಿ ಮತ್ತೆ ಬರ್ತಾ ಇದ್ದರೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ಕೆಟ್ಟದ ಒಂದು ಅನಾರೋಗ್ಯ ಉಂಟಾಗೋದಿಲ್ವಾ ಅನ್ನುವಂಥದ್ದು ಅನೇಕ ಮಂದಿಗೆ ಪ್ರಶ್ನೆ ಬರಬಹುದು. ಇನ್ನೇ ಅನೇಕರಿಗೆ ಏನು ಅಂತ ಹೇಳಿದರೆ, ಇಲ್ಲ ವಾಸ್ತವಿಕವಾಗಿ ನೀವು ಹೇಳ್ತಾ ಇರುವಂತಹ 2 ದಿನ ಏಕಾದಶಿ ಆ ಕ್ಯಾಲೆಂಡರಲ್ಲಿಲ್ಲ, ಈ ಪಂಚಾಂಗದಲ್ಲಿಲ್ಲ, ಆ ಮಠದಲ್ಲಿಲ್ಲ, ಈ ಮಂದಿರದಲ್ಲಿಲ್ಲ, ಈ ರೀತಿ ಪ್ರಶ್ನೆಗಳು ಕೂಡ ಬರಬಹುದು. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಾರಿ ಸ್ಪಷ್ಟೀಕರಣವನ್ನು ಕೊಟ್ಟಾಗಿದೆ. ನಾವು ವರಾಹದೇವರು ಯಾವ ರೀತಿ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ, ಆ ರೀತಿ ಲೆಕ್ಕಾಚಾರ ಮಾಡುವ ಒಂದು ಪ್ರಯತ್ನವನ್ನು ಪಟ್ಟು, ಆ ಪ್ರಯತ್ನದಿಂದ ನಾವು ಏನು ಕಂಡುಕೊಂಡಿದ್ದೇವೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಆ ಗಣಿತದ ಪ್ರಕಾರ ವರಾಹದೇವರು ಯಾವ ರೀತಿ ಹೇಳಿದ್ದಾರೆ ಏಕಾದಶಿಯನ್ನು ಮಾಡಬೇಕು ಅಂತ, ಅಂಥ ಗಣಿತದ ಪ್ರಕಾರ ಲೆಕ್ಕಾಚಾರ ಮಾಡಿದಾಗ ನಮಗೆ 2 ದಿನ ಉಪವಾಸ ಬರುವಂಥದ್ದು ಕಂಡಿದೆ. ಅದನ್ನು ನಾವು ತಿಳಿಸ್ತಾ ಇರುವಂಥದ್ದು. ಮತ್ತೇನು ಅಂತ ಹೇಳಿದರೆ, 2 ಏಕಾದಶಿ 2 ದಿನ ಉಪವಾಸ ಮಾಡಬೇಕು ಅಂತ ಹೇಳಿದ ಕೂಡಲೇ ಯಾವತ್ತೂ ನಾವು ಬೇಜಾರು ಮಾಡಿಕೊಳ್ಳುವುದಾಗಲಿ ಅಥವಾ ಭಯಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ನಾವು ಏಕಾದಶಿಯನ್ನು ಮಾಡುವ ಉದ್ದೇಶ ಏನು ಅಂತ ಮೂಲಭೂತವಾಗಿ ತಿಳ್ಕೊಂಡಾಗ, ಆಗ ಈ 2 ಏಕಾದಶಿಯ ಬಗ್ಗೆ ನಮಗೆ ಇರುವಂತಹ ಭಯ ಇರಬಹುದು, ಗೊಂದಲಗಳಿರಬಹುದು, ಪರಿಹಾರ ಆಗ್ತದೆ. ಮೊದಲನೇದಾಗಿ ಈ ಏಕಾದಶಿ ಉಪವಾಸವನ್ನು ನಾವು ಮಾಡುವಂಥದ್ದು ಭಗವಂತನ ಪ್ರೀತಿಗಾಗಿ, ನಾರಾಯಣನ ಖುಷಿಗಾಗಿ. ನಾರಾಯಣ ಖುಷಿಯಾಗಬೇಕು ನಮ್ಮ ಬಗ್ಗೆ, ನಮಗೆ ಅನುಗ್ರಹ ಮಾಡಬೇಕು ಎಂಬ ಕಾರಣದಿಂದಾಗಿ. ಎರಡನೆಯದ್ದಾಗಿ ನಮ್ಮ ಪಾಪವನ್ನು ಕಳ್ಕೊಳ್ಳುವುದಕ್ಕಾಗಿ. ಯಾಕಂದರೆ ನಾವು ಮಾಡುವಂತಹ ಪಾಪವನ್ನು ಕಳೆಯುವುದರಲ್ಲಿ ಏಕಾದಶಿಯಷ್ಟು ಸಮರ್ಥವಾದಂತಹ ವ್ರತ ಆಗಲಿ, ದಾನ ಆಗಲಿ, ಹೋಮ ಆಗಲಿ, ಯಜ್ಞ ಆಗಲಿ, ತಪಸ್ಸಾಗಲಿ ಮತ್ತೊಂದಿಲ್ಲ. ಅಷ್ಟು ನಮ್ಮ ಪಾಪವನ್ನು ಕಳೀತದೆ. ಅದಕ್ಕೋಸ್ಕರ ಪುರಂದರದಾಸರು ಹೇಳಿದಾಗೆ ಎಲ್ಲ ವ್ರತಗಳೂ ಏಕಾದಶಿ ವ್ರತದ ಹಿಂದೆ ಅಂತ. ಅಷ್ಟೇ ಅಲ್ಲ, ನಮಗೆ ಪುಣ್ಯವನ್ನು ತಂದುಕೊಡುವುದರಲ್ಲೂ ಕೂಡ ಏಕಾದಶಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ವಿಷ್ಣುವಿನ ದಿನ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆಯೇ ಏಕಾದಶಿಯಷ್ಟೇ ಶಕ್ತಿಶಾಲಿಯಾಗಿರುವಂಥದ್ದು ಈ ದ್ವಾದಶಿ ಉಪವಾಸ. ಅದರಿಂದಾಗಿ ನಿಜವಾಗಿಯೂ ನಾವು ಭಗವದ್ಭಕ್ತರಾಗಿ ಏಕಾದಶಿ ಉಪವಾಸವನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದರೆ, ಈ ರೀತಿ 2 ದಿನ ಏಕಾದಶಿ ಬಂದಿದೆ ಅಂತ ಹೇಳಬೇಕಾದ್ರೆ ನಾವು ಸಂತೋಷ ಪಡಬೇಕಾದದ್ದು. ಯಾಕಂತ ಹೇಳಿದರೆ, ದೇವರನ್ನು ಮೆಚ್ಚಿಸಲಿಕ್ಕೆ ನಮಗಿದೊಂದು ಹೆಚ್ಚಿನ ಅವಕಾಶ ಸಿಕ್ಕಿದೆ. 1 ದಿನದ ಆಹಾರವನ್ನು ತ್ಯಾಗ ಮಾಡಿ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವು.
ಆದರೆ ಈ ಬಾರಿ 2 ದಿನ ನಮಗೆ ಸಿಕ್ಕಿದೆ ದೇವರನ್ನು ಮೆಚ್ಚಿಸಲಿಕ್ಕೆ, ದೇವರಿಗಾಗಿ ನಾವು ತ್ಯಾಗ ಮಾಡಲಿಕ್ಕೆ. ಯಾಕಂದರೆ ಯಾರನ್ನು ಭಕ್ತ ಅಂತ ನಾವು ದೇವರು ಪರಿಗಣಿಸ್ತಾನೆ ಅಂತ ಹೇಳಿದರೆ ಕೇವಲ ನಾರಾಯಣ ಕೃಷ್ಣ ಗೋವಿಂದ ಅಂತ ಬಾಯಲ್ಲಿ ಹೇಳುವವನಲ್ಲ, ದೇವಸ್ಥಾನಕ್ಕೆ ಹೋಗುವವನನ್ನೂ ಅಲ್ಲ, ಅಥವಾ ದೇವರ ಬಗ್ಗೆ ಭಾರಿ ಹೇಳ್ತಾ ಇದ್ದಾನೆ ಈ ರೀತಿಯವನನ್ನು ಅಲ್ಲ. ಮತ್ತು ಯಾರು ದೇವರಿಗಾಗಿ ತ್ಯಾಗ ಮಾಡಲಿಕ್ಕೆ ತಯಾರಿದ್ದಾನೆ ಅಂಥವನು, ಏನನ್ನು, ತನ್ನ ಸುಖ ಭೋಗಗಳನ್ನು, ತನ್ನ ಜೀವನವನ್ನು, ಯಾರು ತನ್ನನ್ನೇ ತಾನು ದೇವರಿಗೆ ತ್ಯಾಗ ಮಾಡಲಿಕ್ಕೆ ತಯಾರಿದ್ದಾನೆ ಅಂತಹ ವ್ಯಕ್ತಿಯನ್ನು ದೇವರು ಇಷ್ಟಪಡ್ತಾನೆ. ಇವನು ನನಗೋಸ್ಕರ ಏನನ್ನು ಬೇಕಾದರೂ ತ್ಯಾಗ ಮಾಡ್ತಾನೆ. ಅದೇ ದಾಸರು ಹೇಳಿದಾಗೆ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಅಂತ ಹೇಳಿದಾಗೆ, ದೇವರೇ ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ, ಬೇರೆ ಏನನ್ನ ಬೇಕಾದರೂ ನಾನು ಬಿಡಲಿಕ್ಕೆ ಸಿದ್ಧ ಇದ್ದೇನೆಂದ. ಹೀಗೆ ನಾವು ನಮ್ಮ ಭಕ್ತಿಯನ್ನು ದೇವರಿಗೆ ತೋರಿಸಲಿಕ್ಕೆ ಇದೊಂದು ಅವಕಾಶಗಳು. ಈ ಬಾರಿ ಅಂಥ ಅವಕಾಶವನ್ನು ದೇವರು ಹೆಚ್ಚು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಸಂತೋಷವನ್ನು ಪಡಬೇಕಾದದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, 2 ದಿನ ನಾನೇ ಉಪವಾಸವನ್ನು ಮಾಡುತ್ತೇನೆ ಅನ್ನುವಂತಹ ಈ ಹಮ್ಮನ್ನು ಮೊದಲು ನಾವು ಬಿಡಬೇಕಾದದ್ದು. ಮತ್ತೇನು ಅಂತ ಹೇಳಿದರೆ, ದೇವರು ಮಾಡಿಸಿದರೆ ನಾನು ಮಾಡ್ತೇನೆ, ಮಾಡಿಸುವವನು ದೇವರು, ಮಾಡ್ತೇನೆ ಅಂತ ಸಂಕಲ್ಪ ಮಾಡುವವನು ನಾನು, ಇಚ್ಛಿಸುವವನು ನಾನು, ಆ ಇಚ್ಛೆಯನ್ನು ಪೂರೈಸುವವನು ಅವನು ದೇವರು. ನೋಡಿ, ಈ ರೀತಿ ನಾವು ಇಚ್ಛೆ ಮಾಡಿ ಪ್ರಾರಂಭವನ್ನು ಮಾಡಬೇಕು. ನಾವು ಇಚ್ಛಿಸಿ ದೇವರೇ ನೀನು ಮಾಡಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ದೇವರು ಮಾಡಿಸ್ತಾನೆ. ಈ ನಂಬಿಕೆ ನಮ್ಮೊಳಗಿರಬೇಕಾದದ್ದು. ಈ ನಂಬಿಕೆಯನ್ನಿಟ್ಟುಕೊಂಡು ನಾವು 2 ದಿನ ಏಕಾದಶಿ ಈ ಉಪವಾಸವನ್ನು ಆಚರಿಸಬೇಕಾದದ್ದು. ಇಲ್ಲ ಸಾಧ್ಯವಾಗಲಿಲ್ಲ, ಭಯಪಡಬೇಕಾಗಿಲ್ಲ. 1 ದಿನ ನಾನು ಶುದ್ಧವಾಗಿ ನೀರನ್ನು ತಗೊಳ್ಳದೆ ಉಪವಾಸವನ್ನು ಮಾಡಿದೆ. ಮಾರನೇ ದಿನ ದ್ವಾದಶಿ, ಅವತ್ತು ದೇವರು ಮಾಡಿಸ್ತಾನೆ ಅಂತ ಹೇಳಿ ನಾನು ಮಾಡಿದೆ. ಆದರೆ ಆರೋಗ್ಯದಲ್ಲಿ ಒಂಚೂರು ಏರುಪೇರಾಯಿತು. ಅಂಥ ಸಂದರ್ಭದಲ್ಲಿ ನೀರನ್ನು ಕುಡಿಬಹುದು. ನೀರನ್ನು ಒಂದೇ ಬಾರಿಗೆ ನಾನು ಎಷ್ಟು ಕುಡಿಲಿಕ್ಕೆ ಸಾಧ್ಯ ಉಂಟು, 1 ಚೊಂಬಲ್ಲಿ ನೀರನ್ನು ತಗೊಂಡು ಶುದ್ಧ ನೀರನ್ನು ಎಷ್ಟು ಸಾಧ್ಯ ಉಂಟು ಅಷ್ಟು ಕುಡಿಬಹುದು. ಇಲ್ಲ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದರೆ ಅನಾರೋಗ್ಯದ ಒಂದು ಕಾರಣದಿಂದಾಗಿ ಅಥವಾ ಬೇರೆ ಯಾವುದೋ ಕಾರಣಗಳಿಂದಾಗಿ, ಅಂದರೆ ಈ ಕಾರಣ ಪ್ರಾಮಾಣಿಕವಾಗಿರಬೇಕು. ದೇವರು ನಮ್ಮಿಂದ ಏನನ್ನು ಇಚ್ಛಿಸ್ತಾನೆ ಅಂದರೆ ಪ್ರಾಮಾಣಿಕತೆಯನ್ನು, ಸತ್ಯವನ್ನು. ನನಗಾಗದೇ ಇದ್ದಾಗ ಸ್ವಲ್ಪ ಹಾಲು ತೊಗೊಳ್ಬೋದು, ಹಣ್ಣು ತೊಗೊಳ್ಬೋದು. ನಾವು ಎಷ್ಟು ಆಹಾರ ದಿನಾಗಲೂ ತಿಂತೇವೋ ಅದು ಕಾಲಭಾಗದಷ್ಟು. ಮತ್ತು ಇನ್ನೊಂದೇನು ಅಂದರೆ, ಗರ್ಭಿಣಿಯರಿರಬಹುದು, ಬಾಣಂತಿಯರಿರಬಹುದು, ಅದುವೇ ರೋಗದಲ್ಲಿರುವಂಥವರಿರಬಹುದು, 80 ದಾಟಿದವರಿರಬಹುದು, 8 ವರ್ಷಕ್ಕಿಂತ ಮೊದಲಿನ ಮಕ್ಕಳಿರಬಹುದು. ಇವರೆಲ್ಲರಿಗೂ ಕೂಡ 2 ದಿನ ಮಾಮೂಲಾಗಿ ಎಷ್ಟು ಆಹಾರ ತಿಂತಾರೋ ಅದ್ರ ಕಾಲಭಾಗ ಆಹಾರವನ್ನು ಕೊಡ್ಬೋದು. ಆದರೆ ಅನ್ನವನ್ನು ಬಿಟ್ಟು, ಅನ್ನವನ್ನು ಯಾವ ಕಾರಣಕ್ಕೂ ಯಾರಿಗೂ ಕೊಡಬಾರದು. ಅನ್ನ ಅಥವಾ ಇನ್ನು ಉಳಿದ ಬೇಯಿಸಿದ ಪದಾರ್ಥಗಳು ಸರಿಯಾದದ್ದಲ್ಲ ಕೊಡುವಂಥದ್ದು. ಉಳಿದಾಗೆ ಹಣ್ಣಿರ್ಬೋದು, ಹಾಲಿರ್ಬೋದು, ಅಥವಾ ಅವಲಕ್ಕಿ, ಮೊಸರು ಮುಂತಾದವುಗಳಿರ್ಬೋದು. ಇದನ್ನು ಯಾರಿಗೆ ಅಂದರೆ ಅವಶ್ಯಕತೆ ಇರುವವರಿಗೆ ಮಾತ್ರ ಕೊಡ್ಬೋದು. ಆದರೆ ಯಾರು ಗಟ್ಟಿಮುಟ್ಟಾಗಿದ್ದಾರೆ, ಯಾರಿಗೆ ದೇವರು ನನ್ನಿಂದ ಮಾಡಿಸ್ತಾನೆ ಎನ್ನುವಂತಹ ನಂಬಿಕೆ ದೇವರಲ್ಲಿದೆ, ಅಂಥವರೊಂದನ್ನು ಖಂಡಿತವಾಗಿಯೂ 2 ದಿನ ಉಪವಾಸ ಮಾಡಿಯೇ ಮಾಡ್ತಾರೆ. ಆ ದೇವರನ್ನು ಮೆಚ್ಚಿಸುವ ಪ್ರಯತ್ನದಲ್ಲಿ ತೊಡಗುತ್ತಾರೆ ಅಂತ ಹೇಳ್ತಾ, ಈ ಏಕಾದಶಿಯ ಮಹತ್ವವನ್ನು ನಾವೀಗಾಗಲೇ ಕೇಳಿದ್ದೇವೆ, 2-3 ಬಾರಿ ಕೇಳಿದ್ದೇವೆ. ಹಾಗಿದ್ರೂ ಕೂಡ ಮರೆತು ಹೋಗಿರ್ತದೆ. ಅದಕ್ಕೋಸ್ಕರ ಮತ್ತೆ ಮೆಲುಕು ಹಾಕುವುದು, ನೆನಪು ಮಾಡಿಕೊಳ್ಳುವುದಷ್ಟೇ. ಇದು ಉತ್ಪತ್ತಿಕ ಅಂತ ಯಾಕೆ ಏಕಾದಶಿಯನ್ನು ಕರೀತಾರೆ ಅಂದರೆ, ಏಕಾದಶಿ ಹುಟ್ಟಿದ ದಿನ ಇದು ಅಂತ. ಅಂದರೆ ಏಕಾದಶಿ ತಿಥಿಗೆ ಒಬ್ಬಳು ದೇವತೆ ಇದ್ದಾಳೆ. ನಿಜವಾಗ್ಲೂ ಏಕಾದಶಿಯ ದಿನ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ದಶಮಿ, ಏಕಾದಶಿ, ದ್ವಾದಶಿ 3 ದಿನ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಆದರೆ ಈ ಏಕಾದಶಿ ತಿಥಿಗೆ ಒಬ್ಬಳು ದೇವತೆ ಇದ್ದಾಳೆ. ಅವಳು ಹೇಗೆ ಹುಟ್ಟಿದ್ಲು ಆ ಕಥೆಯನ್ನು ಇಲ್ಲಿ ತಿಳಿಸ್ಕೊಂಡು ಬರ್ತಾರೆ. ಹಿಂದೆ ಮುರ ಅಂತ ಒಬ್ಬ ದೈತ್ಯ, ಕೃತಯುಗದಲ್ಲಿದ್ದವನು, ಬಹಳ ಬಲಿಷ್ಠನಾದವನು. ಇವನನ್ನು ದೇವತೆಗಳಿಗೂ ಏನೂ ಮಾಡಲಿಕ್ಕಾಗಲಿಲ್ಲ, ಇಂದ್ರಾದಿ ದೇವತೆಗಳು. ಅವರನ್ನು ಸೋಲಿಸಿ ತಾನೇ ಇಂದ್ರನ ಪದವಿಯಲ್ಲಿ ಕೂತ, ತಾನೇ ಚಂದ್ರನಾದ, ತಾನೇ ಅಗ್ನಿಯಾದ, ತಾನೇ ಸೂರ್ಯನಾದ. ಅಂದರೆ ಎಲ್ಲ ಸ್ಥಾನಗಳನ್ನು ತಾನೇ ಆಕ್ರಮಿಸಿಕೊಂಡು ಕುಳಿತುಕೊಂಡ. ದೇವತೆಗಳಿಗೆ ಏನಿಲ್ಲ ಅಂತಾಯಿತು. ಅವರು ಬಂದು ಶಿವನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಇಂದ್ರಾದಿ ದೇವತೆಗಳು, ನಮಗಿಂತ ಮೇಲಿರುವಂಥವನು ಶಿವ. ಆ ಶಿವನ ಬಳಿ ಬಂದು ಪ್ರಾರ್ಥನೆ ಮಾಡಿಕೊಂಡಾಗ ಶಿವ ಹೇಳ್ತಾನೆ, ನೋಡಿ, ಇಂಥ ಸಂದರ್ಭದಲ್ಲಿ
ನಿಮಗೆ ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರವೇ ಇರುವಂಥವನು ಯಾರು ಅಂತ ಹೇಳಿದರೆ ಶರಣ್ಯಶ್ಚ ಜಗನ್ನಾಥ ಪರಿತ್ರಾಣ ಪರಾಯಣ, ಜಗನ್ನಾಥನಾದಂತಹ ನಾರಾಯಣ. ಯಾರು ರಕ್ಷಣೆಯನ್ನು ಬಯಸಿ ಬರ್ತಾರೆ ಅವರಿಗೆ ಯಾವತ್ತೂ ರಕ್ಷಣೆಯನ್ನು ಕೊಡುವಂಥವನು. ಅವನ ಬಳಿ ಹೋಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಆ ನಾರಾಯಣನ ಬಳಿ. ಆ ನಾರಾಯಣ ಅವರೆಲ್ಲರಿಗೂ ಆಶ್ವಾಸನೆಯನ್ನು ಕೊಟ್ಟ, ನೀವೇನು ಹೆದರಬೇಡಿ, ಆ ಮುರ ರಾಕ್ಷಸನನ್ನು ದೈತ್ಯನನ್ನು ನಾನು ಕೊಲ್ತೇನೆ ಅಂತ. ದೇವತೆಗಳು ಮತ್ತೆ ತಮ್ಮ ಸ್ಥಾನವನ್ನು ಪಡೀಲಿಕ್ಕೋಸ್ಕರ ಆ ಮುರಾಸುರನೊಂದಿಗೆ ಯುದ್ಧಕ್ಕೆ ಹೊರಟರು. ಆ ಮುರಾಸುರನ ದೈತ್ಯರ ಸೈನ್ಯಕ್ಕೂ ದೇವತೆಗಳಿಗೂ ಯುದ್ಧವಾಯಿತು. ಆದರೆ ಆ ಮುರಾಸುರನ ಬಲದಿಂದಾಗಿ, ಹೆಚ್ಚಿನ ಆತ್ಮವಿಶ್ವಾಸದಿಂದಾಗಿ ಆ ದೈತ್ಯರು ದೇವತೆಗಳಿಗೆ ಹೊಡೆದು ಕಾವು ಓಡಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ಬಂದವನೇ ಯುದ್ಧಕ್ಕೆ ನಾರಾಯಣ. ದೇವತೆಗಳ ಪರವಾಗಿ ಯುದ್ಧಕ್ಕೆ ನಿಂತು ಆ ಮುರಾಸುರನ ಸೈನ್ಯವನ್ನು ಬಗ್ಗು ಬಡಿದ. ಕಡೆಗೆ ಮುರಾಸುರ ತಾನೇ ಯುದ್ಧಕ್ಕೆ ಬರ್ತಾನೆ. ತಾನೇ ಯುದ್ಧಕ್ಕೆ ಬಂದಾಗ ಮುರಾಸುರನಿಗೂ ಕೃಷ್ಣನಿಗೂ ಈ ನಾರಾಯಣನಿಗೂ ಯುದ್ಧ ಆಯಿತು. ಅಲ್ಲಿ ಆಶ್ಚರ್ಯ ಏನಂದರೆ, ಭಗವಂತ ನಾರಾಯಣ ಏನೇನೋ ತಾನು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಎಲ್ಲವೂ ಕೂಡ ಆ ಮುರಾಸುರನಿಗೆ ತಾಕಿ ಕೆಳಗೆ ಬಿದ್ದುಬಿಡ್ತದೆ. ಪುಷ್ಪವತ್ತಂ ಸಮಭ್ಯೇತಿ ಕುಂಠಿತಂ ತಸ್ತಚೇತಸ, ಹೂವಿನಂತೆ ಆಗಿಬಿಡ್ತದಂತೆ. ಕಡೆಗೆ ನಾರಾಯಣ ಅವನೊಟ್ಟಿಗೆ ಬಾಹುಯುದ್ಧದಲ್ಲಿ ತೊಡಗಿದ, ತೋಳಿನಿಂದ ಹೊಡೆದಾಡ್ಕೊಳ್ಳಿಕ್ಕೆ ತಗೊಳಿದ. ಆ ರೀತಿ ದಿವ್ಯಂ ವರ್ಷ ಸಹಸ್ರಕಂ 1000 ವರ್ಷಗಳ ಕಾಲ ಅದು ದೇವಮಾನದಂತೆ ಯುದ್ಧವನ್ನು ಮಾಡಿದರಂತೆ. ಕಡೆಗೆ ನಾರಾಯಣನಿಗೆ ಸುಸ್ತಾಗೋಯ್ತಂತೆ. ಅಂದರೆ ಇದು ಪುರಾಣಗಳಲ್ಲಿ ಕೃಷ್ಣನೇ ಹೇಳುವ ಕತೆ, ಸುಸ್ತಾಗೋಯ್ತು. ಅದಕ್ಕೋಸ್ಕರ ಭಗವಂತ ಸುಸ್ತಾಗಿ ಅಯ್ಯೋ ನಾನು ಎಲ್ಲಾದರೂ ಸ್ವಲ್ಪ ಆಯಾಸ ಪರಿಹಾರ ಮಾಡಿಕೊಳ್ಬೇಕು ಅಂತ ಆ ಬದರಿಕಾಶ್ರಮದಲ್ಲಿ ಇರುವಂತಹ ಒಂದು ಗುಹೆಯಂತೆ ಹೇಮಾವತಿ ಅಂತ, ಆ ಗುಹೆಯನ್ನು ಪ್ರವೇಶ ಮಾಡಿದಂತೆ ಮಾಡಿ ಅಲ್ಲಿ ಮಲ್ಕೊಂಡ್ಬಿಟ್ನಂತೆ. ಆ ಸಂದರ್ಭದಲ್ಲಿ ಮುರಾಸುರ ಈ ನಾರಾಯಣನನ್ನು ಹುಡುಕಿಕೊಂಡು ಬಂದವನೇ ನೋಡ್ತಾನೆ, ಎಲ್ಲಿದ್ದಾನೆ ನಾರಾಯಣ, ಎಲ್ಲಿದ್ದಾನೆ ಅಂತ. ಅಲ್ಲೇ ಮಲಗಿದ್ದು ಕಾಣಿಸ್ತು. ಓ ಇಲ್ಲಿ ಮಲಗಿದ್ಯಾ, ನಿನ್ನನ್ನು ನಾನು ಮುಗಿಸಿ ಬಿಡ್ತೇನೆ ಅಂತ ಅವನನ್ನು ಕೊಲ್ಲಿಕ್ಕೆ ಬಂದಾಗ ಆ ನಾರಾಯಣನ ಒಳಗಿನಿಂದಾಗಿ ಒಬ್ಬಳು ಸಮುದ್ಭೂತ ಮಮಾಂಗೇಭ್ಯ ಕನ್ಯೇಕಾಚ ಮಹಾಪ್ರಭಾ, ಒಬ್ಬಳು ಕನ್ನಿಕೆ ತಾನು ಹೊರಗೆ ಬಂದಂತೆ. ಅತ್ಯಂತ ಪ್ರಭೆಯಿಂದ ಕೂಡಿದವಳಾಗಿದ್ದಂತೆ. ದಿವ್ಯಪ್ರಹರಣ ದೇವಿ ಯುದ್ಧಾಯ ಸಮುಪಸ್ಥಿತ, ನಾನಾ ವಿಧವಾದ ಆಯುಧಗಳನ್ನು ಧರಿಸಿದ್ಲಂತೆ, ದಿವ್ಯವಾದ ಆಯುಧಗಳನ್ನು. ಅವಳು ಆ ಮುರಾಸುರನೊಂದಿಗೆ ಯುದ್ಧಕ್ಕೆ ಬಂದ್ಲಂತೆ. ಮುರಾಸುರನಿಗೂ ಆ ಕನ್ನಿಕೆಗೂ ಯುದ್ಧ ಆಯಿತು. ಅವಳ ಒಂದೊಂದು ಆಯುಧಗಳನ್ನು ಬಿಟ್ಟರೆ ಇವನ ಮರ್ಮಸ್ಥಾನಕ್ಕೆ ಹೋಗಿ ಚುಚ್ಚಿಕೊಳ್ತಾ ಇತ್ತಂತೆ. ಇವನು ಎಣಿಸಿದ, ಹಬ್ಬ ಯಾರಿವಳು, ಈ ರೀತಿ ಭಯಂಕರವಾಗಿ ಒಂದೊಂದು ಇವಳು ಎಸೆಯುವ ಆಯುಧವು ವಜ್ರಾಯುಧದಂತಿದೆಯಲ್ವಾ ಅಂತ ಯೋಚನೆಯನ್ನು ಮಾಡಿದ. ಅವಳೊಟ್ಟಿಗೆ ತಾನು ಯುದ್ಧಕ್ಕೆ ನಿಂತ. ಅವಳಾದರೂ ಇವನ ರಥವನ್ನು, ಕುದುರೆಗಳನ್ನು, ಅಸ್ತ್ರಶಸ್ತ್ರಗಳನ್ನು ಎಲ್ಲ ಪುಡಿ ಮಾಡಿ ಹಾಕಿದ್ದಂತೆ. ಕಡೆಗೆ ಇವಳೊಟ್ಟಿಗೆ ತಾನು ಮುಷ್ಟಿಕಾಳಗವನ್ನು ಮಾಡಲಿಕ್ಕೋಸ್ಕರ ಮುನ್ನುಗ್ಗಿ ಬರ್ತಾ ಇದ್ದಾನಂತೆ. ಈ ಕನ್ನಿಕೆಯಾದರೂ ತನ್ನ ಒಂದು ಅಂಗೈಯಿಂದ ಅವನಿಗೆ ಹೊಡೆದು ಆ ಮುರಾಸುರನನ್ನು ಸಂಹಾರ ಮಾಡಿಬಿಟ್ಲಂತೆ. ಮುರಾಸುರನನ್ನು ಸಂಹಾರ ಮಾಡಿದ ಮೇಲೆ ಉಳಿದ ಅವನ ಹಿಂದೆ ಬಂದಂತಹ ದೈತ್ಯರೇನಿದ್ದಾರೆ ಅವರೆಲ್ಲ ಓಡೋಗಿ ಪಾತಾಳ ಮುಂತಾದವುಗಳನ್ನು ಸೇರಿಕೊಂಡ್ರು ಅಂತ ಹೇಳಿದರೆ ಅಲ್ಲಿಗೆ ದೈತ್ಯರ ಸಂಹಾರ ಆಯಿತು. ಆಗ ವಿಷ್ಣು ಎದ್ದು ಹೇಳ್ತಾನೆ, ಅಬ್ಬಾ ಆ ದೈತ್ಯ ಇಲ್ಲಿಗೂ ನಾನು ಭಯದಿಂದಾಗಿ ಇಲ್ಲಿ ಬಂದು ಮಲ್ಕೊಂಡ್ಬಿಟ್ಟೆ ಅಂತ ಹೇಳಿ ಸುತ್ತ ನೋಡಿದರೆ ಕನ್ಯೆ ಇದ್ದಾಳೆ. ನನ್ನನ್ನು ಆ ದೈತ್ಯನಿಂದ ಯಾರು ಬಚಾವ್ ಮಾಡಿದ್ದು, ಯಾರು ರಕ್ಷಣೆ ಮಾಡಿದ್ದು ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಈ ಕನ್ನಿಕೆ ನಾನೇ ರಕ್ಷಣೆಯನ್ನು ಮಾಡಿದ್ದು ಅಂತ ಹೇಳಿ, ದೃಷ್ಟ್ವಾ ಸುಪ್ತಂ ಹರೇ ತ್ವಾಂತು ಯಥೋ ಹಂತುಂ ಸಮುದ್ಯತಃ, ನೀನು ಮಲಗಿದ್ದನ್ನು ನೋಡಿ ಆ ಮುರಾಸುರ ನಿನ್ನನ್ನು ಕೊಲ್ಲಲಿಕ್ಕೋಸ್ಕರ ಬಂದ, ನಾನು ಅವನನ್ನು ಕೊಂದು ಮುಗಿಸಿದ್ದೇನೆ ಅಂತ ಹೇಳ್ತಾ ಅವಳು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ವಿಷ್ಣುವಿನ ಮುಂದೆ. ಸ್ವಾಮಿ, ನಾನು ನಿನ್ನ ಸೇವಕಿ, ನನ್ನ ಶಕ್ತಿ ನಂದಲ್ಲ, ನಿನ್ನ ಶಕ್ತಿ, ನಿನ್ನ ಶಕ್ತಿಯಿಂದಾಗಿಯೇ ನಾನು ಹೋರಾಟವನ್ನು ಮಾಡಿದಂಥವಳು. ತ್ರೈಲೋಕ್ಯ ರಕ್ಷಣಾರ್ಥಾಯ ಹತೋ ಲೋಕ ಭಯಂಕರ ನಿಹತಂ ದಾನವಂ ದೃಷ್ಟ್ವಾ ಕಿಮಾಶ್ಚರ್ಯಂ ವದ ಪ್ರಭು, ನಿನ್ನ ಅನುಗ್ರಹದಿಂದಾಗಿಯೇ ನಾನು ಸಂಹಾರ ಮಾಡಿದ್ದೇನೆ ಅಂತ ಹೇಳಿ ಆ ಕನ್ನಿಕೆ ಹೇಳ್ತಾಳೆ. ಅದನ್ನು ನೋಡಿ ಕೇಳಿ ಭಗವಂತನಿಗೆ ಬಹಳ ಸಂತೋಷ ಆಯಿತಂತೆ. ಅವನು ಹೇಳ್ತಾನೆ, ನನಗೆ ತುಂಬ ಸಂತೋಷ ಆಗಿದೆ, ಏನು ವರ ಬೇಕು ಕೇಳು, ನಾನು ಕೊಡ್ತೇನೆ ಅಂತ. ಅದಕ್ಕೆ ಆ ಕನ್ನಿಕೆ ಹೇಳ್ತಾಳೆ, ಸ್ವಾಮಿ ನೀನು ಸಂತುಷ್ಟನಾಗಿದೆಯಾ ಅಂತ ಹೇಳಿದರೆ
ಇವತ್ತಿನ ದಿನ ಯಾರು ಉಪವಾಸವನ್ನು ಮಾಡ್ತಾರೆ ಅವರ ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ನನಗೆ ಕೊಡು. ಭಗವತ್ ತತ್ಪ್ರಸಾದೇನ ಭವತ್ವೇಷೋ ವರೋ ಮಮ ಉಪವಾಸಂ ಚ ನಕ್ತಂಚ ಏಕಭುಕ್ತಂ ಕರೋತಿ ಚ. ಯಾರು ಉಪವಾಸವನ್ನು ಮಾಡ್ತಾನೆ, ಇಂದ್ರಿಯ ನಿಗ್ರಹ ಉಳ್ಳವನಾಗ್ತಾನೆ, ಅವನಿಗೆಲ್ಲ ಪಾಪವನ್ನು ಕಳ್ಕೊಂಡು ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಪುರುಷಾರ್ಥಗಳನ್ನು ಪಡೆಯುವಂತಾಗಬೇಕು ಅಂತ ಅವಳು ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ. ಅದಕ್ಕೆ ಭಗವಂತ ಹಾಗೇ ಆಗಲಿ ಅಂತ ತಾನು ಅನುಗ್ರಹವನ್ನು ಮಾಡಿ ತಾನು ಹೇಳ್ತಾನೆ, ಇವತ್ತಿನಿಂದ ಇದು ಏಕಾದಶಿಯಿಂದನೇ ನೀನು ಪ್ರಸಿದ್ಧಳಾಗು ಅಂತ ಹೇಳಿ ಭಗವಂತ ಅನುಗ್ರಹವನ್ನು ಮಾಡಿದ. ಮಮ ಭಕ್ತಾಶ್ಚ ಯೇ ಲೋಕಾಸ್ತವ ಭಕ್ತಾಶ್ಚ ಯೇ ನರಾಃ ತ್ರಿಷು ಲೋಕೇಶು ವಿಖ್ಯಾತಃ ಪ್ರಾಪ್ಸಂತಿ ಮಮ ಸನ್ನಿಧಿಂ. ನನ್ನ ಭಕ್ತರು ಯಾರಿದ್ದಾರೆ, ನಿನ್ನ ಭಕ್ತರಾಗಿದ್ದಾರೆ. ಅಂದರೆ ಯಾರು ವಿಷ್ಣು ಭಕ್ತರಾಗಿದ್ದುಕೊಂಡು ಏಕಾದಶಿಯನ್ನು ಶ್ರದ್ಧಾ ಭಕ್ತಿಯಿಂದ ತಾವು ಆಚರಣೆಯನ್ನು ಮಾಡ್ತಾರೆ ಅವರು ಭಗವಂತನ ಲೋಕವನ್ನು ಹೋಗಿ ಸೇರ್ತಾರೆ, ಎಲ್ಲ ಪಾಪವನ್ನು ಕಳೆದುಕೊಳ್ತಾರೆ ಅಂತ ಈ ರೀತಿ ಹೇಳ್ತಾ ಏಕಾದಶಿಗೆ ಸರಿಯಾದಂತಹ ದಿನ ಇನ್ನೊಂದಿಲ್ಲ ಅಂತ ಭಗವಂತ ಹೇಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾನೆ ಯಾರು ಏಕಾದಶಿಯನ್ನು ಮಾಡ್ತಾರೆ ಅವರ ಶತ್ರುಗಳನ್ನು ನಾನು ಸಂಹಾರ ಮಾಡ್ತೇನೆ. ಅವರಿಗೆ ಯಾವುದೇ ವಿಧವಾದ ಶತ್ರುಗಳಿದ್ದರೂ, ಒಳಗಿನಿಂದ ಶತ್ರುಗಳಿರಬಹುದು, ಹೊರಗಿನಿಂದ ಶತ್ರುಗಳಿರಬಹುದು, ರೋಗ ರುಜಿನಗಳೆಂಬಂತಹ ಶತ್ರುಗಳಿರಬಹುದು, ಇವೆಲ್ಲವನ್ನು ನಾನು ಪರಿಹಾರವನ್ನು ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಶ್ರದ್ಧಾ ಭಕ್ತಿಯಿಂದ ಏಕಾದಶಿ ವ್ರತವನ್ನು ಮಾಡುವವರ ಜೀವನದಲ್ಲಿ ಏನಾದರೂ ವಿಘ್ನಗಳು ಬಂದರೆ ಆ ವಿಘ್ನವನ್ನು ಪರಿಹಾರ ಮಾಡ್ತೇನೆ, ಅವರ ಪಾಪವನ್ನು ಪರಿಹಾರ ಮಾಡ್ತೇನೆ ಅಂತ ಈ ರೀತಿ ಭಗವಂತ ತಾನು ಅನುಗ್ರಹವನ್ನು ಮಾಡಿದ ಅಂತ ತಿಳಿಸ್ತಾರೆ. ಅದರಿಂದಾಗಿಯೇ ಏಕಾದಶಿ ವ್ರತವನ್ನು ನಾವು ನಮ್ಮ ಪಾಪವನ್ನು ಕಳ್ಕೊಳ್ಳಿಕ್ಕೆ, ಪುಣ್ಯ ಸಂಪಾದನೆಗೆ, ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ನಾವು ಮಾಡಬೇಕು. ಅದಕ್ಕಾಗಿ ದಶಮಿ ದಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಮಾಧವ ಅಂತ ಹೇಳಿ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು. ನಿರ್ವಿಘ್ನವಾಗಿ 3 ದಿನವೂ ನಾನು ಈ ವ್ರತವನ್ನು ಆಚರಿಸುವಂತಾಗಲಿ ಅಂತ. ಆನಂತರ ಏಕಾದಶಿ ದಿನ ಬೆಳಗ್ಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾದದ್ದು. ಏಕಾದಶ್ಯಾಂ ನಿರಾಹಾರ ಸ್ಥಿತ್ವಾಹಂ ಅಪರೇಹನಿ ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಮ್ಮೆ ಭವಾಚ್ಯುತ ಅಂತ ಈ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಏಕಾದಶಿಯ ದಿನ ಉಪವಾಸ, ಭಗವಂತನ ಚಿಂತನೆ, ನಂತರ ಎಲ್ಲ ಸುಖ ಭೋಗಗಳ ತ್ಯಾಗ ಇದನ್ನು ಮಾಡಿ ರಾತ್ರಿ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಜಾಗರಣೆಯನ್ನು ಮಾಡಬೇಕಾದದ್ದು. ದೇವರ ಚಿಂತನೆಯನ್ನು ಮಾಡ್ತಾ ಜಾಗರಣೆಯನ್ನು ಮಾಡಬೇಕು ಅಂತ ಭಗವಂತ ತಿಳಿಸ್ತಾನೆ. ನಂತರ ಅವತ್ತು ಸಾಕಷ್ಟು ಭಗವದ್ಭಕ್ತರಲ್ಲದೆ ಉಳಿದವರ ಹತ್ರ ಮಾತಾಡಬಾರ್ದು, ಕಂಡವ್ರ ಹತ್ರ ಮಾತಾಡಬಾರ್ದು. ಒಂದೊಮ್ಮೆ ಅಂಥ ಮಾತಾಡುವ ಪ್ರಸಂಗ ಬಂತು ಅಂತ ಹೇಳಿದರೆ, ಅಂದರೆ ನಾವು ಮಾತಾಡಲೇಬೇಕು ಅಂಥ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ, ದ್ವಾದಶಿಯ ದಿನ ಆಹಾರ ಸ್ವೀಕಾರ ಮಾಡಿದ ಮೇಲೆ ತುಳಸಿಯನ್ನು ನಾವು ತಿನ್ನಬೇಕು, ಅಥವಾ ನೆಲ್ಲಿಕಾಯನ್ನು ತಿಂದಾಗ ಆ ದೋಷ ಪರಿಹಾರ ಆಗ್ತದೆ ಅಂತ ಹೇಳ್ತಾನೆ. ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ತುಳಸಿಯನ್ನು ಯಾವತ್ತೂ ಭಕ್ಷಣೆಯನ್ನು ಮಾಡಬೇಕಾದ್ರೆ ಅಗಿದು ತಿನ್ನಬಾರ್ದು, ತುಳಸಿಯನ್ನು ನುಂಗಬೇಕು. ಆ ರೀತಿ ನಾವು ದ್ವಾದಶಿಯ ದಿನ ಪಾರಡೆ ಆಹಾರ ಸ್ವೀಕಾರ ಮಾಡಿದ ಮೇಲೆ ತುಳಸಿಯನ್ನು ತಿನ್ನುವುದರಿಂದಾಗಿ ಏಕಾದಶಿಯ ದಿನ ವಿಷ್ಣು ದಿನ ಯಾರ ಹತ್ರ ಆದರೂ ಮಾತಾಡಬಾರದ ಪಾಪಿಗಳ ಹತ್ರ ಮಾತಾಡಿದರೆ ಅಂಥ ಪಾಪವೆಲ್ಲ ಪರಿಹಾರ ಆಗುತ್ತೆ. ಅಥವಾ ನೆಲ್ಲಿಕಾಯನ್ನು ತಿನ್ನಬೇಕು ಅಂತ ಹೇಳ್ತಾ, ಇನ್ನು ದ್ವಾದಶಿಯ ದಿನ ಬೆಳಗ್ಗೆ ಊಟ ಮಾಡಬೇಕು. ಊಟ ಮಾಡಲಿಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ಸಂಕಟೇ ವಿಷಮೇ ಪ್ರಾಪ್ತೆ ದ್ವಾದಶ್ಯ ಪಾರಣಂ ಕಥಂ ಅದ್ಭಿತ್ಸು. ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ಯಾವಾಗ ಪಾರಣೆ ಮಾಡಬೇಕು ಅಂದರೆ ಆಹಾರ ಸ್ವೀಕಾರ ಮಾಡಬೇಕು, ಆವಾಗ ನೀರನ್ನು ಸ್ವೀಕಾರ ಮಾಡಬಹುದು, ಆಮೇಲೆ ಭೋಜನವನ್ನು ಮಾಡಬಹುದು ಅಂತ ಈ ರೀತಿ ಭಗವಂತ ತಾನು ತಿಳಿಸ್ತಾ, ಯಾರು ಈ ಕಥೆಯನ್ನಾದರೂ ಕೇಳ್ತಾರೆ ಅವರು ಬ್ರಹ್ಮಹತ್ಯಾದಿಕಂ ಪಾಪಂ ನಶ್ಯತೆ ನಾತ್ರ ಸಂಶಯ, ಬ್ರಹ್ಮಹತ್ಯಾದಿ ಪಾಪಗಳನ್ನು ಅವರು ಕಳ್ಕೊಳ್ತಾರೆ ಅಂತ ಇಷ್ಟು ತಿಳಿಸ್ಕೊಂಡು ಹೋಗ್ತಾರೆ. ಈ ಕಥೆಯಲ್ಲಿ ಕೆಲವೊಂದು ಸಂಗತಿಗಳನ್ನು ತಾವು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಏನಂತ ಹೇಳಿದರೆ, ಭಗವಂತ ಆ ಮುರಾಸುರನೊಟ್ಟಿಗೆ ಹೋರಾಟವನ್ನು ಮಾಡಬೇಕಾದ್ರೆ ಏನು ಆಯುಧಗಳನ್ನು ಎಸ್ತರೂ ಕೂಡ ಅದೆಲ್ಲವೂ ಕೂಡ ಹೂವಿನಂತೆ ಅವನ ಮೈಗೆ ತಾಕಿ ಕೆಳಗೆ ಬಿತ್ತು ಅಂತ ನಾವು ಕೇಳ್ತೇವೆ. ವಾಸ್ತವಿಕವಾಗಿ ಇದು ಭಗವಂತನ ಇಚ್ಛೆಯಿಂದಲೇ ಈ ರೀತಿಯಾದದ್ದೇ ಹೊರತು ಮುರಾಸುರನ ಸಾಮರ್ಥ್ಯದಿಂದಲ್ಲ. ಯಾಕಂದರೆ ಮುರಾಸುರನಿಗೆ ಅಷ್ಟು ಸಾಮರ್ಥ್ಯ ಇಲ್ಲ, ವಿಷ್ಣುವನ್ನು ಎದುರಿಸುವಷ್ಟು ಸಾಮರ್ಥ್ಯ ಖಂಡಿತವಾಗಿಯೂ ಇಲ್ಲ ಅವನಿಗೆ. ಮತ್ತು ಇನ್ನೊಂದೇನೆಂದರೆ, ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರಕ್ಕೆ ಸರಿಸಾಟಿಯಾದ ವ್ಯಕ್ತಿಯೂ ಇಲ್ಲ, ಆಯುಧವೂ ಇಲ್ಲ.
ನಾವು ಯಾವುದೇ ಒಂದು ಪುರಾಣಗಳಲ್ಲಿ ಇತಿಹಾಸದಲ್ಲಿ ಕಂಡ್ರೆ ಆ ಸುದರ್ಶನ ಚಕ್ರವನ್ನು ಭಗವಂತ ಪ್ರಯೋಗ ಮಾಡಿದ ಅಂದರೆ ಅದು ಶತ್ರುವಿನ ತಲೆಯನ್ನು ತುಂಡರಿಸಿಯೇ ವಾಪಸ್ ಬರ್ತದೆ ಹೊರತು ಹಾಗೆ ಬರುವುದು ಅಂತಿಲ್ಲ. ಮತ್ತು ಭಗವಂತ ಯಾಕೆ ಈ ರೀತಿ ಮಾಡಿದ ಅಂತ ಹೇಳಿದರೆ ಏಕಾದಶಿ ಉತ್ಪತ್ತಿ ಆಗಬೇಕು ಮುಂದೆ, ಅದಕ್ಕೋಸ್ಕರವೇ ಈ ರೀತಿ ಮಾಡಿದ. ಅದಕ್ಕೆ ಸುಸ್ತಾದಂತೆ ವರ್ತಿಸಿದ ದೇವರು. ಯಾಕಂದರೆ ದೇವರಿಗೆ ನಮ್ಮ ಹಾಗೆ ಸುಸ್ತಾಗೋಲ್ಲ. ಯಾಕಂದರೆ ಸುಸ್ತಾಗಬೇಕು ಅಂದರೆ ದೇವರಿಗೆ ಈ ದೇಹ ಬರಬೇಕು. ನಮ್ಮ ಹಾಗೆ ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ ಅದರಿಂದ ನಿರ್ಮಾಣವಾದ ಪಂಚಭೂತಾತ್ಮಕವಾದ ದೇಹ. ಆ ದೇಹ ದೇವರಿಗಿಲ್ಲ. ಭಗವಂತನಿಗಿರುವಂತಹ ದೇಹ ಯಾವುದು ಅಂದರೆ ಜ್ಞಾನಾನಂದಾತ್ಮಕವಾದ ದೇಹ. ಅದರಲ್ಲಿ ಸುಸ್ತಾಗುವುದು ಅಂತಿಲ್ಲ. ಆ ದೇಹಕ್ಕೆ ನಿದ್ರೆ ಬರುವುದು ಅಂತಿಲ್ಲ. ಮತ್ತೇನೆಂದರೆ ಇದೆಲ್ಲವೂ ಕೂಡ ದೇವರು ಕೇವಲ ತೋರಿಸ್ಲಿಕ್ಕೋಸ್ಕರ ಮಾಡ್ತಾನಷ್ಟೇ. ಕೆಲವರು ಪಾಪಿಗಳಿಗೆ ತಪ್ಪು ಅರ್ಥ ಆಗೋದಾದರೆ ಆಗಲಿ ಅಂತ ಅಷ್ಟೇ ಕಾರಣದಿಂದ ನಾವು ತಿಳ್ಕೊಳ್ಬೇಕಾದದ್ದು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಆ ಏಕಾದಶಿ ತಿಥಿಗೆ ಅಭಿಮಾನಿನಿಯಾದವಳು ಯಾರು ಅಂತ ಹೇಳಿದರೆ, ನಾವು ಈ ಕಥೆಯನ್ನು ಕೇಳಿದಾಗ ಕನ್ನಿಕಾ, ನಾನಾ ಆಯುಧಗಳನ್ನು ಧರಿಸಿದವಳು, ಯುದ್ಧ ಮಾಡಿದವಳು ಅಂದರೆ ಅವಳೇ ದುರ್ಗಾದೇವಿ. ದುರ್ಗಾದೇವಿಯೇ ವಿಶೇಷವಾಗಿ ಈ ಏಕಾದಶಿ ತಿಥಿಗೆ ತಾನು ಅಭಿಮಾನಿನಿಯಾಗಿದ್ದಾಳೆ. ಅದರಿಂದಾಗಿ ನಾವು ಏಕಾದಶಿ ವ್ರತವನ್ನು ಮಾಡುವುದರಿಂದಾಗಿ ನಾರಾಯಣನ ಸಂಪೂರ್ಣ ಅನುಗ್ರಹದೊಡನೆ ಆ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ರಕ್ಷಣೆಯೂ ಕೂಡ ನಮಗೆ ಸಿಗತ್ತೆ ಅನ್ನುವುದು ಇಲ್ಲಿ ಗೊತ್ತಾಗುತ್ತೆ. ನಮ್ಮ ಶತ್ರುಗಳನ್ನು ಸಂಹಾರ ಮಾಡ್ತಾಳವಳು. ಏಕಾದಶಿ ವ್ರತವನ್ನು ಯಾರು ಮಾಡ್ತಾರೆ, ವಿಷ್ಣುವಿನ ಭಕ್ತರು, ಅವರ ಶತ್ರುಗಳ ಸಂಹಾರವನ್ನು ಮಾಡ್ತಾಳೆ ಅನ್ನುವಂಥದ್ದು ಕೂಡ ಈ ಕಥೆಯಲ್ಲಿ ಗೊತ್ತಾಗುತ್ತೆ ನಮಗೆ. ಇಂತಹ ಏಕಾದಶಿ ಮೊದಲೇ ತಿಳಿಸಿದ ಹಾಗೆ ನವೆಂಬರ್ 26ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಅದರ ಮಾರನೇ ದಿನ 27ನೇ ತಾರೀಕು ಬುಧವಾರದಂದು ಈಗಾಗಲೇ ತಿಳಿಸಿದ ಹಾಗೆ ಅತಿರಿಕ್ತ ಉಪವಾಸ ಅವತ್ತು. ಅದರ ಮಾರನೇ ದಿನ 28ನೇ ತಾರೀಕು. ಮತ್ತು ಇನ್ನೊಂದೇನು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದರೆ 26ನೇ ತಾರೀಕು ಏಕಾದಶಿ. ಅವತ್ತು ರಾತ್ರಿ ಜಾಗರಣೆಯನ್ನು ಮಾಡಬೇಕಾದದ್ದು. ಎಷ್ಟು ಹೊತ್ತು ಸಾಧ್ಯ ಉಂಟು ಅಷ್ಟೊತ್ತು. ಯಾಕಂತ ಹೇಳಿದರೆ ನಾವು ರಾತ್ರಿ 1 ಗಂಟೆ ಮಾಡಿದ್ವು, 9 ಗಂಟೆ ತನಕ ಎಚ್ಚರವಾಗಿದ್ವು ಅಂತ ಹೇಳಿದ್ರು ಮಹಾಪುಣ್ಯ. 12 ಗಂಟೆ ತನಕ ಎಚ್ಚರವಾಗಿದ್ದೆ, 10 ಗಂಟೆ ತನಕ ನೀವು ಎಷ್ಟು ದೇವರಿಗೋಸ್ಕರ ನಿದ್ರೆಯನ್ನು ತ್ಯಾಗ ಮಾಡ್ತೀರಿ, ಆಹಾರ ತ್ಯಾಗ ಮಾಡ್ತೀರಿ, ಅಷ್ಟು ನಾವು ದೇವರನ್ನು ಒಲಿಸಿಕೊಳ್ಳಿಕ್ಕಾಗತ್ತೆ. ಮತ್ತು 27ನೇ ತಾರೀಕು ಬುಧವಾರ, ಅವತ್ತೂ ರಾತ್ರಿ ಜಾಗರಣೆ ಮಾಡಬೇಕಾ ಅನ್ನುವಂಥದ್ದು ಅನೇಕ ಮಂದಿಯ ಒಂದು ಪ್ರಶ್ನೆ ಇರಬಹುದು. ಅವತ್ತು ಸಾಧ್ಯವಿದ್ದರೆ ಜಾಗರಣೆ ಮಾಡಬಹುದು, ಮಾಡಬಾರ್ದು ಅಂತ ಏನಿಲ್ಲ. ಆದರೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೂ ತೊಂದರೆ ಇಲ್ಲ. ಅವತ್ತು 27ನೇ ತಾರೀಕು ಬುಧವಾರದಂದು ರಾತ್ರಿ ಜಾಗರಣೆ ಮಾಡಲಿಲ್ಲ ಅಂತ ಹೇಳಿದ್ರೂ ತೊಂದರೆ ಇಲ್ಲ. ಆದರೆ 26ನೇ ತಾರೀಕು ಏಕಾದಶಿಯಂದು ರಾತ್ರಿ ಎಷ್ಟು ಸಾಧ್ಯ ಉಂಟು ಅಷ್ಟು ಜಾಗರಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾದದ್ದು. ಇನ್ನು 28 ಗುರುವಾರ, ಅವತ್ತು ದ್ವಾದಶಿ ಸ್ವಲ್ಪ ಮಾತ್ರ ಇದೆ. ಅದಕ್ಕೆ ಸಾಧನಾ ದ್ವಾದಶಿ ಅಂತ ಕರೀತಾರೆ. ಅವತ್ತಿನ ದಿನ ಬೆಳಗ್ಗೆ ಆಹಾರವನ್ನು ಎಷ್ಟು ಗಂಟೆಯ ಒಳಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಸಾಧಾರಣ 7 ಗಂಟೆಯ ಒಳಗೆ. ಸಾಧಾರಣ ಅಂತ ನಾನು ಯಾಕೆ ಹೇಳಿದ್ದು ಅಂತ ಹೇಳಿದರೆ, ನಿಮ್ಮ ಊರಿನಲ್ಲಿ ಎಷ್ಟು ಗಂಟೆಗೆ ಸೂರ್ಯೋದಯ ಆಗುತ್ತೆ ಅದರ ಮೇಲೆ 25 ನಿಮಿಷವನ್ನು ಸೇರಿಸಿಕೊಳ್ಳಿ. 25 ನಿಮಿಷ ಸೇರಿಸಿಕೊಂಡ್ರೆ ಎಷ್ಟೊತ್ತಾಗುತ್ತೋ ಅಲ್ಲಿಯವರೆಗೆ, ಅಂದರೆ ಅದರ ಒಳಗೆ ನಾವು ಈ ಆಹಾರವನ್ನು ಸ್ವೀಕಾರ ಮಾಡಿ 2 ದಿನದ ಉಪವಾಸ ಹಾಗೂ ನಾವು ಅವತ್ತು ಬೆಳಗ್ಗೆ ಮಾಡಿದ ಆಹಾರ ಸ್ವೀಕಾರ ಅದೆಲ್ಲವನ್ನು ನಾವು ವಿಶೇಷವಾಗಿ ಕೇಶವ ರೂಪಿಯಾದ ನಾರಾಯಣನಿಗೆ ಅರ್ಪಣೆಯನ್ನು ಮಾಡಬೇಕಾದದ್ದು. ಮತ್ತು ಇನ್ನೊಂದೇನು ಅಂತ ಹೇಳಿದರೆ 28ನೇ ತಾರೀಕು ಗುರುವಾರ, ಅವತ್ತು ನಾವು ಪ್ರತಿ ದ್ವಾದಶಿಯಂತೆ ಒಪ್ಪತ್ತು ಮಾಡಬೇಕಾಗಿಲ್ಲ. 1 ಹೊತ್ತು ಮಾತ್ರ ನಾನು ಬೆಳಗ್ಗೆ ಆಹಾರ ಸ್ವೀಕಾರ ಮಾಡ್ತೇನೆ, ಆಮೇಲೆ ಸ್ವೀಕಾರ ಮಾಡೋಲ್ಲ ಘನ ಆಹಾರವನ್ನು ಅಂತ ಆ ರೀತಿ ನಿಯಮ ಇಲ್ಲ. ಯಾಕಂತೇಳಿದ್ರೆ ನಾವು ಹಿಂದಿನ ದಿನ ಬುಧವಾರದಂದು ಸಂಪೂರ್ಣ, ಅಂದರೆ ಅವತ್ತು ದ್ವಾದಶಿ ಇದೆ, ಅವತ್ತು ಸಂಪೂರ್ಣ ಉಪವಾಸವೇ ಮಾಡಿರುವುದರಿಂದಾಗಿ 28ನೇ ತಾರೀಕು ಗುರುವಾರದಂದು ನೀವು ಭೋಜನವನ್ನು ದಿನಕ್ಕೆ 2 ಹೊತ್ತು ಅವತ್ತು ಭೋಜನವನ್ನು ಮಾಡಬಹುದು. ಅಂದರೆ ಬೆಳಗ್ಗೆಯೂ ಭೋಜನ ಮಾಡಬಹುದು, ಸಂಜೆಯೂ ಭೋಜನವನ್ನು ಮಾಡಬಹುದು. ಅಥವಾ ಘನ ಆಹಾರಗಳನ್ನು ಚಪಾತಿ, ಇಡ್ಲಿ, ದೋಸೆ ಇಂಥ ಆಹಾರಗಳನ್ನು ಅವತ್ತು ಸ್ವೀಕಾರ ಮಾಡ್ಬೋದು. ಅಂದರೆ ಮಾಮೂಲಿನ ಹಾಗೆ, ಮಾಮೂಲು ನೀವು ಯಾವ ರೀತಿ ಆಹಾರ ಸ್ವೀಕಾರ ಮಾಡ್ತೀರೋ ಹಾಗೆ ಅವತ್ತಿನ ದಿನ ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂತ ಇದಿಷ್ಟು ಈ ಏಕಾದಶಿಯ ಬಗ್ಗೆ ತಿಳಿಸ್ತಾ, ಹಾಗೆ ನಾವು ಪ್ರತಿ ಬಾರಿ ನೋಡುವಂತಹ ಜಿತಂತೆ ಸ್ತೋತ್ರದಲ್ಲಿ ಭಗವಂತನ ಬಳಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆಗಳು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ
ಭಗವಂತನ ಬಳಿ ಮಾಡುವಂತಹ ಒಂದು ಪ್ರಾರ್ಥನೆ. ಭಕ್ತೇಕಲಭ್ಯ ಪುರುಷೋತ್ತಮೋ ಹಿ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತು ಅಕಂಚನಾನನ್ಯಗತಿಂ ಶರಣ್ಯ ಗೃಹಾಣ ಮಾಂ ಕ್ಲೇಶಿನಮಂಬುಜಾಕ್ಷ. ಆ ದೇವರ ಬಳಿ, ನಾರಾಯಣನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು, ದೇವರೇ, ನಾನು ಕೇಳಿದ್ದೇನೆ ಶಾಸ್ತ್ರ ಪುರಾಣಗಳಲ್ಲಿ ಏನಂತ ಹೇಳಿದರೆ, ನೀನು ಪುರುಷೋತ್ತಮನಾಗಿರುವವನು, ಅಂದರೆ ನಿನಗಿಂತ ಉತ್ತಮನಾದವರು ಶ್ರೇಷ್ಠರಾದವರು ಇನ್ನೊಬ್ಬರು ಇಲ್ಲವೇ ಇಲ್ಲ, ಎಲ್ಲರಿಗಿಂತಲೂ ನೀನು ಶ್ರೇಷ್ಠನಾದವನು. ಆದರೆ ನಿನ್ನನ್ನು ಪಡೆಯುವುದು ಹೇಗೆ, ನಿನ್ನ ಬಳಿಗೆ ಬರುವುದು ಹೇಗೆ, ನಿನ್ನ ಅನುಗ್ರಹವನ್ನು ನಾವು ಸಂಪಾದನೆ ಮಾಡೋದು ಹೇಗೆ? ಒಂದರಿಂದ ಮಾತ್ರ, ಭಕ್ತೈಕಲಭ್ಯ, ಭಕ್ತಿಯಿಂದ ಮಾತ್ರ ನೀನು ದೊರಕುವವನು. ಇನ್ಯಾವುದರಿಂದಲೂ ಆ ದೇವರನ್ನು ಪಡೀಲಿಕ್ಕಾಗೋಲ್ಲ, ದೇವರ ಅನುಗ್ರಹವನ್ನು ಪಡೀಲಿಕ್ಕಾಗೋಲ್ಲ. ಭಕ್ತಿ ಅಂತ ಹೇಳಿದರೆ ಆ ದೇವರಲ್ಲಿ ನಾವು ಹರಿಸುವಂತಹ ನಿರಂತರವಾದ ಪ್ರೇಮ ಪ್ರವಾಹ. ದೇವರನ್ನು ಇಷ್ಟಪಡಬೇಕು, ತುಂಬ ಇಷ್ಟಪಡಬೇಕು. ಆದರೆ ಆ ಇಷ್ಟಪಡೋದು ಹೇಗಿರಬೇಕು ಅಂದರೆ ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ನಾನು ಯಾಕೆ ದೇವರನ್ನು ಇಷ್ಟಪಡಬೇಕು ಅಂತ ತಿಳ್ಕೊಂಡು ದೇವರನ್ನು ತುಂಬ ಇಷ್ಟಪಡಬೇಕು. ಎಷ್ಟು ಅಂದರೆ ಆ ದೇವರನ್ನು ನಾವು ಇಷ್ಟಪಡುವಷ್ಟು ಜಗತ್ತಿನಲ್ಲಿ ಯಾವ ವಸ್ತುವನ್ನು ಇಷ್ಟಪಡಬಾರದು, ಆ ರೀತಿ ಇಷ್ಟಪಡಬೇಕು. ಇದೇ ಭಕ್ತಿಯಿಂದ ಕರೆಯುವಂಥ ಬಿಡಲಾರದ ನಂಟು. ನಮಗೂ ದೇವರಿಗೂ ಇರುವಂತಹ ಒಂದು ಬಿಡಲಾರದ ನಂಟು ದಿನದಿಂದ ದಿನಕ್ಕೆ ಹೆಚ್ಚಾಗಬೇಕದು, ಅದೇ ಭಕ್ತಿ. ಅಂತಹ ಭಕ್ತಿಯಿಂದಾಗಿ ನಾವು ದೇವರಿಗೆ ಹತ್ತಿರ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟು ದೇವರಲ್ಲಿ ಭಕ್ತಿ ಮಾಡ್ತೇವೋ ಅಷ್ಟು ದೇವರ ಹತ್ತಿರ ಹೋಗ್ತಾ ಇರ್ತೇವೆ ನಾವು. ಅಂತಹ ಭಗವಂತ ನೀನು ಭಕ್ತಿಯಿಂದ ಮಾತ್ರ ದೊರಕುವವನು. ಯಾರವನು ಅಂತ ಹೇಳಿದರೆ ಸಾಮಾನ್ಯ ಅಲ್ಲ. ನಾರಾಯಣ ಅಂದರೆ ಈ ಜಗತ್ತನ್ನು ಸೃಷ್ಟಿಸುವವನವನೇ, ಸೃಷ್ಟಿಸಿದ ಜಗತ್ತನ್ನು ಪಾಲಿಸುವವನವನೇ, ಒಂದು ದಿನ ಸಂಹರಿಸುವವನವನೇ. ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ ಕೇಳಿದೆವಲ್ವ? ಹೌದು, ಬ್ರಹ್ಮದೇವರು ಸೃಷ್ಟಿ ಮಾಡಿದರೂ ಕೂಡ ಇದೆಲ್ಲ ಭಾಗವತಾದಿ ಗ್ರಂಥಗಳಲ್ಲಿ ನಾವು ನೋಡುವಂತೆ ಆ ಬ್ರಹ್ಮನ ಒಳಗೆ ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಟ್ಟು ಸೃಷ್ಟಿಸುವವನಿವನೇ. ಶಿವ ಸಂಹಾರಕ ಅಂತ ನಮಗೆ ಗೊತ್ತು, ಆದರೆ ಆ ಶಿವನ ಒಳಗೆ ಕೂತು ಸಂಹರಿಸುವ ಶಕ್ತಿಯೂ ಇವನೇ ಅಂತ ಭಾಗವತ, ಮಹಾಭಾರತ, ಭಗವದ್ಗೀತೆ ಮುಂತಾದವುಗಳು ಸ್ಪಷ್ಟವಾಗಿಯೇ ತಿಳಿಸ್ತಾ ಇದೆ. ಆ ರೀತಿ ಜಗತ್ತಿನ ಸೃಷ್ಟಿ, ಸಂಹಾರ ಹಾಗೂ ರಕ್ಷಣೆ ಇದೆಲ್ಲ ಮಾಡ್ತಾ ಇರುವಂಥವನೇ. ನನ್ನನ್ನು ಸ್ವೀಕಾರ ಮಾಡಯ್ಯ. ಏನು ಸ್ವೀಕಾರ ಮಾಡುವುದು ಅಂತ ಹೇಳಿದರೆ ಏನರ್ಥ? ನಿನ್ನ ಭಕ್ತ ಕೋಟಿಯಲ್ಲೇ ನನ್ನನ್ನು ಸೇರಿಸು. ಓ, ಇವನು ಒಬ್ಬ ನನ್ನ ಭಕ್ತ ಅಂತ ಪರಿಗಣನೆ ಮಾಡು. ನಿನ್ನ ಕರುಣಾಪೂರ್ಣ ದೃಷ್ಟಿಯನ್ನು ನನ್ನ ಕಡೆಗೆ ಒಮ್ಮೆ ಹರಿಸು. ಯಾಕಂತ ಹೇಳಿದರೆ ನಾವು ದೇವರು ಭಕ್ತರು ಅಂತ ಹೇಳಿದರೆ ಇದು ಪ್ರಯೋಜನ ಇಲ್ಲ. ನಾನು ದೇವರ ಭಕ್ತ, ನಾನು ವೈಷ್ಣವ, ನಾನು ವಿಷ್ಣು ಭಕ್ತ ಅಲ್ಲ. ಮತ್ತು ದೇವರು ನಮ್ಮನ್ನು ತನ್ನ ಭಕ್ತ ಅಂತ ಸ್ವೀಕಾರ ಮಾಡಬೇಕು. ಆಗ ಮಾತ್ರ ನಾವು ದೇವರ ಭಕ್ತರಾಗ್ತೇವೆ, ಆಗ ಮಾತ್ರ ನಾವು ವೈಷ್ಣವರಾಗ್ತೇವೆ. ಅದಕ್ಕೆ ಹೇಳೋದು, ಸ್ವಾಮಿ ನನ್ನನ್ನು ಸ್ವೀಕಾರ ಮಾಡು, ನಿನ್ನ ಭಕ್ತ ಕೋಟಿಯಲ್ಲಿ ನನ್ನನ್ನು ಸೇರಿಸಿಕೋ. ಯಾವ ರೀತಿ ದಾಸರು ಹೇಳಿದಾಗೆ, ಬಾಗಿಲಲ್ಲಿ ಬಿದ್ದಿಹ ಭಜಕನು ನಾನು. ಸ್ವಾಮಿ ಬಾಗಿಲಲ್ಲಿ ಬಿದ್ದು ಕಾಯ್ತಾ ಇದ್ದೇನೆ, ಸ್ವಾಮಿ ಯಾವಾಗ ನನ್ನನ್ನು ಸ್ವೀಕಾರ ಮಾಡ್ತೀಯಾ ಅಂತ. ಆ ರೀತಿ ಸ್ವೀಕಾರ ಮಾಡು. ಯಾಕಂತ ಹೇಳಿದರೆ ಶರಣ್ಯ, ಯಾರು ನಂಬಿದವರಿದ್ದಾರೆ, ನಂಬಿದವರನ್ನು ಯಾವತ್ತೂ ಕೈ ಬಿಡದವನು. ಅಷ್ಟು ಮಾತ್ರ ಅಲ್ಲ, ಯಾವತ್ತೂ ಅವರಿಗೆ ಆಶ್ರಯದಾತನಾಗಿರುವವನು, ರಕ್ಷಣೆಯನ್ನು ಮಾಡುವವನು. ನೀನೇ ಆಶ್ರಯ ನಂಬಿದವರಿಗೆ. ಅಂತಹ ಈ ಭಗವಂತ ನೋಡು, ನನ್ನನ್ನು ನಾನೆಂಥವನು ಅಂದರೆ ಅಕಿಂಚನಾನನ್ಯಗತಿಂ, ಏನೂ ಇಲ್ಲ ನನ್ನ ಬಳಿ ಅಂತ ಹೇಳಿದರೆ ನಾನು ಎಲ್ಲ ಬಿಟ್ಟಿದ್ದೇನೆ. ಯಾರಿಗೆ? ನಿನಗೋಸ್ಕರ, ದೇವರಿಗೋಸ್ಕರ ಉಳಿದ ಎಲ್ಲವನ್ನ ತ್ಯಾಗ ಮಾಡಿದ್ದೇನೆ. ನಿನ್ನನ್ನೇ ನಂಬಿದ್ದೇನೆ, ಅನ್ಯಗತಿ ಇಲ್ಲ. ಅಂದರೆ ನನಗೆ ಬೇರೆ ಯಾರೂ ಗತಿ ಇಲ್ಲ, ಯಾರನ್ನೂ ನಂಬಿಲ್ಲ ನಾನು. ದೇವರೇ ನೀನೇ ನನ್ನ ರಕ್ಷಕ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ನಿನ್ನನ್ನೇ ನಂಬಿದ್ದೇನೆ, ಉಳಿದ ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ. ಅಂಥ ನನ್ನನ್ನು ನೀನು ಸ್ವೀಕಾರ ಮಾಡಬೇಕು. ಮತ್ತಾರಂದರೆ ಕ್ಲೇಶಿನಂ, ಈ ಸಂಸಾರದ ಕಷ್ಟದಲ್ಲಿ ಬಳಲುತ್ತಾ ಇರುವವನನ್ನು, ಸಂಸಾರದ ಈ ಸಾವು, ನೋವು, ಮುಪ್ಪು, ರೋಗ, ರುಜಿನ ಇವುಗಳಲ್ಲಿ ನಾನು ಬಳಲುತ್ತಾ ಇದ್ದೇನೆ, ನರಳುತ್ತಾ ಇದ್ದೇನೆ. ಅಂಥ ನನ್ನನ್ನು ನೀನು ಸ್ವೀಕಾರ ಮಾಡು. ನೀನು ಸ್ವೀಕಾರ ಮಾಡಿದ್ಯಾ ಅಂತ ನನಗೆ ಯಾಕೆ ಗೊತ್ತಾಗತ್ತೆ? ಅಂಬುಜಾಕ್ಷ, ನಿನ್ನ ಅರಳು ಗಣ್ಣಿನಿಂದ, ಕಮಲದಂಥ ಕಣ್ಣಿಂದ ಒಮ್ಮೆ ನೋಡಯ್ಯ ನನ್ನನ್ನು. ಅಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಇನ್ನೊಂದು ಶ್ಲೋಕ ಮುಂದಿನದ್ದು, ಧರ್ಮಾರ್ಥ ಕಾಮ ಮೋಕ್ಷೇಷು ನೇಚ್ಛಾ ಮಮ ಕದಾಚನ
ತ್ವತ್ಪಾದ ಪಂಕಜಸ್ಯಾಧೋ ಜೀವಿತಂ ದೀಯತಾಂ ಮಮ. ಯಾಕೆ ನನ್ನನ್ನು ಸ್ವೀಕಾರ ಮಾಡಬೇಕು ನೀನು ಅಂತ ಹೇಳಿದ್ರೆ, ನೋಡು, ದೇವರು ನಮಗೆ ಸಿಕ್ಕಿಬಿಟ್ರೆ, ನಾರಾಯಣ ವಿಷ್ಣು ಸಿಕ್ಕಿದ ಅಂತ ಹೇಳಿದ್ರೆ ದುಡ್ಡಿಗೆ ಕೊರತೆ ಇಲ್ಲ, ನಾವು ಬಯಸಿದ್ದಕ್ಕೆ ಕೊರತೆ ಇಲ್ಲ, ಎಲ್ಲ ಸಿಗ್ತದೆ. ಅದಕ್ಕಾಗಿ ನಿನ್ನನ್ನು ಇಷ್ಟಪಡ್ತಾ ಇದ್ದೇನೆ ಅಂತ ತಿಳ್ಕೊಂಡಿಯಾ? ಇಲ್ಲ, ನಿನ್ನಿಂದಾಗಿ ನನಗೇನು ಆಗಬೇಕಾಗಿಲ್ಲ ಅಂತ ಹೇಳಿ, ನಾನು ನಿನ್ನಿಂದ ಏನನ್ನು ಬಯಸಿ ನಾನು ಬಂದವನಲ್ಲ, ನಿನ್ನ ಭಕ್ತನಾದವನಲ್ಲ. ಅದಕ್ಕೆ ಹೇಳ್ತಾರೆ, ಧರ್ಮ ಅರ್ಥ ಕಾಮ ಮೋಕ್ಷೇಶು. ನಾನು ಆ ಪುಣ್ಯ ಕಾರ್ಯ ಮಾಡಬೇಕು, ಈ ಪುಣ್ಯ ಕಾರ್ಯ ಮಾಡಬೇಕು, ಆ ಹೋಮ ಮಾಡಬೇಕು, ಈ ಯಜ್ಞ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು, ಆಸ್ತಿ ಅದು ಬೇಕು, ಇದು ಬೇಕು, ಅದಕ್ಕಾಗಿ ದೇವರು ಬೇಕು. ಯಾಕಂದರೆ ದೇವರನ್ನು ವಿಷ್ಣುವನ್ನು ಆಶ್ರಯಿಸಿದರೆ ಎಲ್ಲ ಸಿಗುತ್ತದೆ. ಕೃಷ್ಣನನ್ನು ಆಶ್ರಯಿಸಿ ಪಾಂಡವರು ಪಡೆದಾಗೆ ನನಗೆ ಸಿಗತ್ತೆ ಎಂಬ ಕಾರಣದಿಂದಲೋ, ದುಡ್ಡು ಸಿಗತ್ತೆ ಅಂತನೋ, ಇದು ಯಾವ ಆಸೆಯಿಂದಲೂ ಅಲ್ಲ. ಕಡೆಗೆ ಏನು ಅಂದರೆ, ನಾನು ಮೋಕ್ಷ, ಎಲ್ಲ ಸಾವಿನಿಂದ ದೂರಾಗಿ ಮೋಕ್ಷವನ್ನು ಪಡೀಲಿಕ್ಕಾಗತ್ತೆ ಅಂತ ಇಲ್ಲ ಸ್ವಾಮಿ. ಇದು ಯಾವ ಆಸೆಯನ್ನು ಇಟ್ಟುಕೊಂಡವನಲ್ಲ ನಾನು. ಮತ್ತೇನೆಂದರೆ, ನನಗಿರುವುದು ಒಂದೇ ಒಂದು ಆಸೆ ಜೀವನದಲ್ಲಿ. ಏನು ಅಂತ ಹೇಳಿದ್ರೆ, ತುಂಬ ಚಂದವಾದ ಮಾತು, ನಿನ್ನ ಕಾಲ ಬುಡದಲ್ಲಿ ಬದುಕುವ ಭಾಗ್ಯವನ್ನು ಕೊಡು ಅಂತ ಹೇಳ್ತಾರೆ. ಇಷ್ಟನ್ನೇ ಕೇಳುವಂಥದ್ದು. ತ್ವತ್ಪಾದ ಪಂಕಜಸ್ಯಾಧೋ, ನಿನ್ನ ಕಮಲದಂತಹ ಪಾದ, ಆ ಪಾದದ ಬುಡದಲ್ಲಿ ಜೀವಿತಂ ದೀಯತಾಂ ಮಮ, ಬದುಕುವ ಭಾಗ್ಯವನ್ನು ಕೊಡು ಸ್ವಾಮಿ ಅಂತ ಕೇಳ್ತಾ ಇರುವಂಥದ್ದು. ಏನು ದೇವರ ಪಾದದ ಬುಡದಲ್ಲಿ ಬದುಕುವುದು ಅಂತ ಹೇಳಿದರೆ ಏನರ್ಥ ಅಂತ ಹೇಳಿದರೆ, ದೇವರನ್ನು ನಂಬಿ ಬದುಕುವಂಥದ್ದು, ದೇವರನ್ನು ಆರಾಧಿಸ್ತಾ ಬದುಕುವಂಥದ್ದು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಪಾದ ಪದ್ಮಾರಾಧಕರು ಅಂತ ನಾವು ಹೇಳ್ತೇವೆ. ಯಾರಿಗೆ? ಸ್ವಾಮಿಗಳಿಗಲ್ಲ, ಯತಿಗಳಿಗಲ್ಲ. ಯಾಕಂದರೆ ದೇವರ ಪಾದವನ್ನು ಯಾವತ್ತೂ ಪೂಜಿಸ್ತಾ ಇರುವಂಥವರು ಅಂತ. ಆ ಪಾದ ಅನ್ನುವಂತಹದ್ದು ಇದೆ ಭಗವಂತನದ್ದು, ಅದೇ ರಕ್ಷೆ. ಅದರ ಆರಾಧನೆ ಅನ್ನಂದರೆ, ನಿಜವಾದ ಭಕ್ತನಾದವನು ಏನು ಬಯಸ್ತಾನೆ ಅಂತ ಹೇಳಿದರೆ ದೇವರ ಸೇವೆಯನ್ನು ಮಾತ್ರ. ಹನುಮಂತ ಇದ್ದ ಹಾಗೆ. ಹನುಮಂತನಿಗೆ ರಾಮಚಂದ್ರ ನಿನಗೆ ಏನು ಬೇಕು ಎಲ್ಲ ಕೊಡ್ತೇನೆ ಅಂತ ಹೇಳಿದರು. ಅವನು ಕೇಳಿದ್ದದೇ, ಸ್ವಾಮಿ ನಿನ್ನ ಪಾದ ಸೇವೆ ಮಾಡುವ ಭಾಗ್ಯವನ್ನು ಕೊಡು ಅಂತ. ಲಕ್ಷ್ಮಿ ಎಲ್ಲ ಲೋಕಗಳಿಗೆ ಅವಳು ಈಶ್ವರಿಯಾಗಿದ್ದರೂ ಕೂಡ, ಸರ್ವೇಶ್ವರಿಯಾಗಿದ್ದರೂ ಕೂಡ ಅವಳು ಬಯಸುವುದೇನೆಂದರೆ ನಾರಾಯಣನ ಪಾದದ ಸೇವೆ. ಕಾರಣ ಏನು ಅಂತ ಹೇಳಿದರೆ, ಆ ಭಗವಂತನ ಪಾದ, ಭಗವಂತನ ಸ್ವರೂಪವೇ ಅಂಥದ್ದು. ಅವನ ಸೇವೆಯನ್ನು ಮಾಡ್ತಾ ದೊರಕುವ ಖುಷಿ ಇನ್ನೆಲ್ಲೂ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಭಗವಂತನ ಪಾದದ ಸೇವೆಯಿಂದಾಗಿ ದೊರಕದೇ ಇದ್ದದ್ದು ಇನ್ನೊಂದು ಇಲ್ಲವೇ ಇಲ್ಲ. ಯಾಕಂದರೆ ದೇವರೇ ದೊರಕುತ್ತಾನೆ. ದೇವರು ಸಿಗುವುದೇ ಅವನ ಪಾದದ ಸೇವೆಯಿಂದಾಗಿ. ಆನಂದ ಇರುವುದೇ ಭಗವಂತನ ಪಾದದ ಸೇವೆಯಿಂದಾಗಿ, ಇನ್ಯಾವುದರಲ್ಲೂ ಇಲ್ಲ. ಯಾವತ್ತೂ ನಾವು ಜಗತ್ತಿನಲ್ಲಿ ನೋಡ್ತೇವಲ್ವ, ತುಂಬ ಒಳ್ಳೆಯವರಿದ್ದಾರೆ. ತುಂಬ ಒಳ್ಳೆಯವರ ಹತ್ರ ಹೋಗಿ ಅವರೇನು ನಿಮ್ಗೆ ಅದು ಬೇಕಾ ಇದು ಬೇಕಾ ಅಂತ ಹೇಳಿದರೆ ನಾವು ಕೇಳೋದು, ಸ್ವಾಮಿ ನಮ್ಗೆ ಎಷ್ಟು ಉಪಕಾರ ಮಾಡಿದ್ದೀರಿ ನೀವು ಮಾಡಿದ ಉಪಕಾರ ನಮಗೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಂದು ನಿಮ್ಮ ಸೇವೆ ಮಾಡುವ ಅವಕಾಶ ಕೊಡಿ ನಮಗೆ, ಒಂದೇ ಒಂದು ಅವಕಾಶ ಕೊಡಿ ನಮಗೆ. ನೋಡಿ, ನಾವು ಕೇಳುವುದು ಅದನ್ನು, ಸೇವೆ ಮಾಡುವುದು ಅಂತ ಹೇಳಿದರೆ ನಿಮ್ಮ ಪಾದ ಸೇವೆ ಮಾಡುವ ಅವಕಾಶ ಕೊಡಿ. ಅದನ್ನೇ ನಿಜವಾದ ಒಂದು ನಮಗೆ ಪ್ರೀತಿ ವಿಶ್ವಾಸ ಇದ್ದಾಗ ನಾವು ಕೇಳ್ತೇವೆ. ಹಾಗಿರಬೇಕಾದ್ರೆ ಭಗವಂತ ಒಂದು ಜನ್ಮ ಅಲ್ಲ, ಕೋಟಿ ಕೋಟಿ ಜನ್ಮಗಳನ್ನು ಕೊಟ್ಟು ಆ ಜನ್ಮದಲ್ಲಿ ಪ್ರತಿ ಕ್ಷಣದಲ್ಲಿ ನಮ್ಮನ್ನು ನೋಡಿಕೊಳ್ತಾ ಇರುವಂತಹ ಭಗವಂತನ ಪಾದ ಸೇವೆಯನ್ನಲ್ಲದೆ ಭಕ್ತ ಇನ್ನೇನು ಬಯಸಿಯಾನು. ಅದನ್ನೇ ನಿಜವಾದ ಭಕ್ತ ಬಯಸುವ ಬಯಕೆಯನ್ನು ಈ ಚಿತಂತೆ ಸ್ತೋತ್ರ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾ ಇದೆ. ಅದರ ಚಿಂತನೆಯನ್ನು ನಾವು ಯಾವಾಗಲೂ ಮಾಡಬೇಕಾದದ್ದು. ಶ್ರೀಕೃಷ್ಣಾರ್ಪಣಮಸ್ತು.